ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಡೈಲಿ ಲೈಫ್ನಲ್ಲಿ ಮಾತಾಡ್ತಾ ಇರುವಾಗ ನಾವು ಸಿಚುವೇಶನ್ಗಳನ್ನ, ನಡೆದಿರುವಂಥ ಆ್ಯಕ್ಷನ್ಗಳನ್ನ ಇನ್ನೂ ಚೆನ್ನಾಗಿ ಸೀರಿಯಸ್ ಆಗಿ ಒಂದು ಸ್ಟ್ಯಾಂಡರ್ಡ್ ವೇನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನಾವು ಇನ್ನೂ ತುಂಬ ವರ್ಡ್ಸ್ಗಳು ಕಲಿಬೇಕಲ್ವಾ. ಅದನ್ನೇ ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ತುಂಬ ಐಡಿಯಾ ಬರುತ್ತೆ. ಇವತ್ತಿನ ಕ್ಲಾಸ್ ಪೂರ್ತಿಯಾಗಿ ಕೇಳಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಾವು ಕೆಲವು ಆ್ಯಕ್ಷನ್ಗಳು, ಕೆಲವು ಸಿಚುವೇಶನ್ಗಳು, ನಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾವು ಕೆಲವು ಅಡ್ವರ್ಬ್ಗಳನ್ನ ಕಲಿಬೇಕು. ಅದನ್ನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಇಂಗ್ಲೀಷ್ನಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥ, ತುಂಬ ಜಾಸ್ತಿ ಯೂಸ್ ಮಾಡುವಂಥ ವರ್ಡ್ಸ್ನ ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ. ಸೊ ಅದನ್ನು ಲಿಸ್ಟ್ ಮಾಡಿಟ್ಕೊಳ್ಳಿ. ಆ್ಯಂಡ್ ತುಂಬ ಎಕ್ಸಾಂಪಲ್ಸ್ನ ಕೊಡ್ತಾ ಇದ್ದೀನಿ, ಅದನ್ನು ಲಿಸ್ಟ್ ಮಾಡಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಅದೇ ಥರ ನೀವು ಕೂಡ ಟ್ರೈ ಮಾಡಿ. ಸೊ ಇಲ್ಲಿ ನೋಡಿ, ಅಬ್ಸಲ್ಯೂಟ್ಲಿ, ಬೇರ್ಲಿ, ಕಂಪ್ಲೀಟ್ಲಿ, ಡೀಪ್ಲಿ, ಎಂಟೈರ್ಲಿ, extremely, enormously, fairly, fully, greatly, highly, hardly, incredibly, intensely, perfectly, positively, practically. ನೋಡಿ, ಪ್ರಾಕ್ಟಿಕಲಿ ಆ ಥರ ಅಲ್ಲ, ಪ್ರಾಕ್ಟಿಕಲಿ, ಪ್ಯೂರ್ಲಿ, ನಿಯರ್ಲಿ, ಟೆರಿಬ್ಲಿ, ಟೆರಿಬಲಿ ಅಲ್ಲ, ಟೆರಿಬ್ಲಿ, ಥರಲಿ, ಟೋಟಲಿ, ಸ್ಲೈಟ್ಲಿ, ಸಿಂಪ್ಲಿ, ಸ್ಟ್ರಾಂಗ್ಲಿ, ರಿಮಾರ್ಕಬ್ಲಿ, ವರ್ಚುವಲಿ ಆ್ಯಂಡ್ ಅಟರ್ಲಿ. ಇದೇ ಥರ ಇನ್ನು ತುಂಬ ಇದ್ದಾವೆ ವರ್ಡ್ಸ್ಗಳು, ಬಟ್ ಇವು ತುಂಬ ಪಾಪ್ಯುಲರ್ ಆ್ಯಂಡ್ ತುಂಬ ಕಾಮನ್ ಆಗಿ ಜಾಸ್ತಿ ಯೂಸ್ ಮಾಡುವಂಥ ವರ್ಡ್ಗಳು. ನೆನ್ಪಿಟ್ಕೊಳ್ಳಿ, ಆಕ್ಷನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ, ಗೊತ್ತಿದೆ. ಲಾಸ್ಟ್ ಕ್ಲಾಸ್ಗಳಲ್ಲಿ ನೀವು ಅದನ್ನೆಲ್ಲ ಕಲ್ತಿದ್ದೀರಾ. ಈ ವರ್ಡ್ಸ್ಗಳನ್ನ ನಾವು ಅಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡ್ತೀವಿ. ಅದನ್ನು ನೀವು ಕಲಿಯಬೇಕು. ಯಾಕಂದರೆ ಅಡ್ಜೆಕ್ಟಿವ್ಸ್ ಇಂದ ನಾವು ಸಿಚುವೇಶನ್, ಎಕ್ಸ್ಪೀರಿಯನ್ಸ್ಗಳನ್ನ ಡಿಸ್ಕ್ರೈಬ್ ಮಾಡ್ತೀವಲ್ವಾ, ಅದನ್ನ ಇನ್ನೂ ಡೀಟೇಲ್ ಆಗಿ ಡಿಸ್ಕ್ರೈಬ್ ಮಾಡಬೇಕಂದ್ರೆ ನೀವು ಇದನ್ನ ಕಲಿಯಬೇಕು. ಇಲ್ಲಿ ನೋಡಿ, ದಿಸ್ ಇಸ್ ಆಬ್ಸಲ್ಯೂಟ್ಲಿ ಟ್ರೂ. ಕೇಳಿರ್ತಿರಲ್ಲ ಈ ಥರ ಸೆಂಟೆನ್ಸ್ನ. ಇಟ್ಸ್ ಟೆರಿಬ್ಲಿ ಕೋಲ್ಡ್ ಟುಡೇ. ಇಟ್ ವಾಸ್ ಬ್ಯಾಡ್ಲಿ ಡಿಸ್ಟ್ರಾಯ್ಡ್. ಯು ಆರ್ ಪಾರ್ಷಲಿ ಕರೆಕ್ಟ್. ಅಂದರೆ ಪೂರ್ತಿ ಕರೆಕ್ಟ್ ಅಲ್ಲ, ಪಾರ್ಷಲಿ ಕರೆಕ್ಟ್. ಮೈ ವರ್ಕ್ ಇಸ್ ಫುಲ್ಲಿ ಫಿನಿಶ್ಡ್. ಸೊ ಇಲ್ಲಿ ನೋಡಿ, ದಿಸ್ ಇಸ್ ಟ್ರೂ, ಇಟ್ಸ್ ಕೋಲ್ಡ್, ಇಟ್ ವಾಸ್ ಡಿಸ್ಟ್ರಾಯ್ಡ್, ಯು ಆರ್ ಕರೆಕ್ಟ್, ಮೈ ವರ್ಕ್ ಇಸ್ ಫಿನಿಶ್ಡ್. ಎಲ್ಲದರಲ್ಲೂ ಅಡ್ಜೆಕ್ಟಿವ್ಸ್ ಯೂಸ್ ಆಗಿದೆ. ಆ್ಯಂಡ್ ಆ ಅಡ್ಜೆಕ್ಟಿವ್ಸ್ನ ನಾವು ಇನ್ನೂ ಮಾಡಿಫೈ ಮಾಡ್ತಾ ಇದ್ದೀವಿ. ಹೈಲೈಟ್ ಮಾಡಿರೋ ವರ್ಡ್ಸ್ ನೋಡಿ, ದಿಸ್ ಇಸ್ ಆಬ್ಸಲ್ಯೂಟ್ಲಿ ಟ್ರೂ. ಅಂದರೆ ನೀವು ಇನ್ನೂ ಸ್ಟ್ರಾಂಗ್ ಆಗಿ ಹೇಳ್ತಿದ್ದೀರಾ, ಇದು ಪೂರ್ತಿ ನಿಜ, 100% ಟ್ರೂ ಅಂತ. ಜಸ್ಟ್ ಕೋಲ್ಡ್ ಅನ್ನೋದಕ್ಕಿಂತ ನಾವು ಟೆರಿಬ್ಲಿ ಕೋಲ್ಡ್ ಅಂತಿದ್ದೀವಿ. ಇದನ್ನ ಇದೇ ಥರ ಓದಿ ಬೈ ಹಾರ್ಟ್ ಮಾಡಿ ನೆನ್ಪಿಟ್ಕೊಂಬೇಡಿ ಸೆಂಟೆನ್ಸ್ಗಳು. ಮೀನಿಂಗ್ ಗೊತ್ತಿಲ್ಲದೆ ನೀವು ಬೈ ಹಾರ್ಟ್ ಮಾಡಿದ್ರೆ ರಾಂಗ್. ಬಟ್ ಮೀನಿಂಗ್ ತಿಳ್ಕೊಂಡು, ಪ್ರಾಪರ್ ಯೂಸೇಜ್ ತಿಳ್ಕೊಂಡು ಬೈ ಹಾರ್ಟ್ ಮಾಡಿದ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಫಾಸ್ಟಾಗಿ ಕಲಿಯೋದಕ್ಕೆ. ರೈಟ್, ನೋಡಿ ಹೇಗೆ ಮಾಡಿಫೈ ಮಾಡ್ತಾ ಇದ್ದೀವಿ ಅಡ್ಜೆಕ್ಟಿವ್ಸ್ನ. ಇದೇ ಥರ ಈಗ ಮುಂದೆ ಬರುವಂಥ ಎಲ್ಲ ಸೆಂಟೆನ್ಸ್ಗಳಲ್ಲೂ ಅಡ್ಜೆಕ್ಟಿವ್ ಹಿಂದೆ ಈ ಅಡ್ವರ್ಬ್ಗಳು ಯೂಸ್ ಆಗಿರುತ್ತೆ. ದ ವರ್ಕ್ ಈಸ್ ವರ್ಚುವಲಿ ಫಿನಿಶ್ಡ್ ಅಂದರೆ ಆಲ್ಮೋಸ್ಟ್ ಮುಗಿದಿದೆ ಅನ್ನೋದಕ್ಕೆ ವರ್ಚುವಲಿ ಅನ್ನೋ ವರ್ಡ್ನ ಕೂಡ ಯೂಸ್ ಮಾಡ್ತಾರೆ. ಸೊ ನೀವೆಲ್ಲಾದರೂ ಈ ಥರ ವರ್ಚುವಲಿ ಫಿನಿಶ್ಡ್, ವರ್ಚುವಲಿ ಇಂಪಾಸಿಬಲ್, ವರ್ಚುವಲಿ ಡಿಫಿಕಲ್ಟ್, ಈಸಿ ಅಂತ ಬಂದರೆ ಆಲ್ಮೋಸ್ಟ್ ಅನ್ನೋ ಮೀನಿಂಗ್ ಅಂತ ತಿಳ್ಕೊಬೇಕು ನೀವು. ರೈಟ್, ದ ಪಲಾವ್ ಈಸ್ ಪಾರ್ಷಲಿ ಕುಕ್ಡ್ ಅಂದರೆ ಪೂರ್ತಿಯಾಗಿ ಬೆಂದೇ ಇಲ್ಲ, ಪಾರ್ಷಲಿ ಬೆಂದಿದೆ. ಹಿಸ್ ಫೇಸ್ ವಾಸ್ ಲಿಟ್ರಲಿ ರೆಡ್ ಅಂದರೆ ನಾನು ಮಾತಿಗೆ ಹೇಳ್ತಿಲ್ಲ ಹಿಸ್ ಫೇಸ್ ವಾಸ್ ರೆಡ್ ಅಂತ, ಲಿಟ್ರಲಿ ರೆಡ್ ಆಗಿತ್ತು ಅಂದರೆ ಆ್ಯಕ್ಚುಲಿ ರೆಡ್ಡೇ ಆಗಿತ್ತು. ಯು ಲುಕ್ ರಿಯಲಿ ಬ್ಯೂಟಿಫುಲ್. He became relentlessly cruel. ನೋಡಿ, he became cruel. He became relentlessly cruel to his wife or on his wife. ಸೊ ನೀವು ಕೂಡ ಈ ಥರ ಸೆಂಟೆನ್ಸ್ಗಳನ್ನ ಕಲಿಬೇಕು. ಬರೀ ಅಡ್ಜೆಕ್ಟಿವ್ಸ್ ಯೂಸ್ ಮಾಡೋ ಬದಲು ಆ ಅಡ್ಜೆಕ್ಟಿವ್ನ ಇನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ, ಅದರ ಇಂಟೆನ್ಸಿಟಿ ಹೆಚ್ಚು ಮಾಡೋದಕ್ಕೆ ಈ ಅಡ್ವರ್ಬ್ಗಳನ್ನ ಕಲಿಬೇಕು ನೀವು. ಐ ನೋ ಹಿಮ್ ವೆಲ್, ಅವ್ನು ನನಗೆ ಚೆನ್ನಾಗಿ ಗೊತ್ತು. ಬಟ್ ಐ ನೋ ಹಿಮ್ ಫೇರ್ಲಿ ವೆಲ್ ಅಂದರೆ ತಕ್ಕ ಮಟ್ಟಿಗೆ ಚೆನ್ನಾಗಿ ಗೊತ್ತು ಅಂತ. ಅಂದರೆ ಕಡಿಮೆನೂ ಅಲ್ಲ, ಜಾಸ್ತಿನೂ ಅಲ್ಲ, ಫೇರ್ಲಿ ವೆಲ್. ದಿ ಶರ್ಟ್ ಈಸ್ ಸ್ಲೈಟ್ಲಿ ಬಿಗ್ಗರ್. ಆಫ್ಟರ್ ದಿ ಆಕ್ಸಿಡೆಂಟ್ ಹಿ ವಾಸ್ ಬೇರ್ಲಿ ಏಬಲ್ ಟು ವಾಕ್. ಇದರ ಅರ್ಥ ಏನು? ಟ್ರೈ ಮಾಡಿ. ಹಿ ವಾಸ್ ಏಬಲ್ ಟು ವಾಕ್ ಅಂದರೆ ಅವನಿಗೆ ನಡೆಯೋದಕ್ಕಾಯ್ತು. ಹಿ ವಾಸ್ ಏಬಲ್. ಹಿ ವಾಸ್ ಬೇರ್ಲಿ ಏಬಲ್ ಅಂದರೆ ನೆಗೆಟಿವ್ ವರ್ಡ್ ಇದು, ಅಂದರೆ ನಡೆಯೋದಕ್ಕೆ ಅಷ್ಟು ಆಗಲಿಲ್ಲ. ಬೇರ್ಲಿ ಅನ್ನೋದು ಸ್ಮಾಲ್ ಅಮೌಂಟ್ ಅನ್ನೋ ಮೀನಿಂಗ್ನ ಕೊಡುತ್ತೆ. ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ, ಅಷ್ಟೊಂದು ಮಾಡೋಕ್ಕಾಗಲಿಲ್ಲ, ಅಷ್ಟೊಂದು ನೋಡೋದಕ್ಕೆ ಸಿಗಲಿಲ್ಲ ಅಂತ. ಅಂದ್ರೇನು, ಸಿಕ್ತು ಬಟ್ ವೆರಿ ಸ್ಮಾಲ್ ಅಮೌಂಟ್ ಆ ಥರ ಹೇಳ್ತೀವಲ್ವ. ಸೊ ಬೇರ್ಲಿ ಅನ್ನೋದು ಈ ಥರ ಯೂಸ್ ಆಗುತ್ತೆ. ಇನ್ನೊಂದು ನೋಡಿ, ದ ರೋಡ್ ವಾಸ್ ಬೇರ್ಲಿ ವಿಸಿಬಲ್ ಥ್ರೂ ದ ಮಿಸ್ಟ್. ಆ ಮಂಜಿನಲ್ಲಿ ನಮಗೆ ದಾರಿ ಕಾಣಿಸ್ತಿತ್ತು, ಬಟ್ ಅಷ್ಟಾಗಿ ಕಾಣಿಸ್ತಿರ್ಲಿಲ್ಲ. ಬೇರ್ಲಿ ವಿಸಿಬಲ್ ಅನ್ನೋದೇ ಅಷ್ಟು ಕಾಣ್ತಿರ್ಲಿಲ್ಲ. ಸೊ
ಬೇರ್ಲಿನಲ್ಲಿ ನೆಗೆಟಿವ್ ಸೆನ್ಸ್ ಇದೆ, ರೈಟ್? ಅಂದ್ರೆ ಅದ್ರೊಳಗಡೆನೆ ನಾಟ್ ಇದೆ. ಕನ್ನಡದಲ್ಲಿ ನೋಡಿ, ಎರಡು ಕಡೆ ಇಲ್ಲ ಇಲ್ಲ ಅಂತಾನೆ ಬಂತು, ಜಾಸ್ತಿ ಇಲ್ಲ ಅನ್ನೋ ಮೀನಿಂಗ್ ಅದು. ದ ರೋಡ್ ವಾಸ್ ಕಂಪ್ಲೀಟ್ಲಿ ಬ್ಲಾಕ್ಡ್ ಬೈ ಅ ಟ್ರಕ್. ಮೈ ರಿಯಾಕ್ಷನ್ ಇಸ್ ಕಂಪ್ಲೀಟ್ಲಿ ಅಪ್ರೋಪ್ರಿಯೇಟ್, ಅಂದ್ರೆ ಕರೆಕ್ಟ್ ಆಗೇ ಇತ್ತು. ದೇ ವರ್ ಡೀಪ್ಲಿ ಡಿಸ್ಟರ್ಬ್ಡ್ ಬೈ ದಿ ಆಕ್ಸಿಡೆಂಟ್. ಅವರ್ ಸಿಚುವೇಶನ್ ಈಸ್ ಎಂಟೈರ್ಲಿ ಡಿಫರೆಂಟ್. ಮೈ ಲೈನ್ ಆಫ್ ವರ್ಕ್ ಇಸ್ ಎಂಟೈರ್ಲಿ ಅನ್ರಿಲೇಟೆಡ್ ಟು ಪಾಲಿಟಿಕ್ಸ್. ಅರ್ಥ ಆಯ್ತಲ್ಲ? ಸೊ ನೋಡಿ, ಫೇರ್ಲಿ ವೆಲ್, ಸ್ಲೈಟ್ಲಿ ಬಿಗ್ಗರ್, ಬೇರ್ಲಿ ಏಬಲ್, ಬೇರ್ಲಿ ವಿಸಿಬಲ್, ಕಂಪ್ಲೀಟ್ಲಿ ಬ್ಲಾಕ್ಡ್, ಡೀಪ್ಲಿ ಡಿಸ್ಟರ್ಬ್ಡ್. ಈ ಥರ ನೀವು ಕಲಿಬೇಕು. ಈ ಥರನೇ ನೀವು ಸೆಂಟೆನ್ಸ್ ಮಾಡಿ ಬೇರೆ ಅಡ್ಜೆಕ್ಟಿವ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಆದ್ಮೇಲೆ ಬರೋ ವಿಡಿಯೋಸು ನೋಡಿ, ನಾನು ತುಂಬ ಅಡ್ವರ್ಬ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಇನ್ನು. ಶೀಸ್ ಬೀನ್ ಎಕ್ಸ್ಟ್ರೀಮ್ಲಿ ಪೇಷಂಟ್ ಅಬೌಟ್ ಇಟ್ ಆಲ್. ಹಿಸ್ ಆಟಿಟ್ಯೂಡ್ ಮೇಡ್ ಮೀ ಎಕ್ಸ್ಟ್ರೀಮ್ಲಿ ಅನಾಯ್ಡ್. His attitude made me annoyed, but ಇಲ್ಲಿ extremely annoyed. They aren't fully alert. ಅವರು ಪೂರ್ತಿಯಾಗಿ ಅಲರ್ಟ್ ಆಗಿರಲಿಲ್ಲ. ಐ ವಾಸ್ ಫುಲ್ಲಿ ಅವೇರ್ ಆಫ್ ದ ಫ್ಯಾಕ್ಟ್. ಅಂದರೆ ನನಗೆ ಪೂರ್ತಿಯಾಗಿ ಅರಿವಿತ್ತು, ಅಂದರೆ ಅದು ನನಗೆ ಗೊತ್ತಿತ್ತು, ಅದರ ನಾಲೆಜ್ ನನಗೆ ಪೂರ್ತಿಯಾಗಿ ಇತ್ತು. ವಿ ಬಾಟ್ ಇಟ್ ಅಟ್ ಅ ಫೇರ್ಲಿ ಲೋ ಪ್ರೈಸ್. ನಾವು ಇದನ್ನು ತಗೊಂಡ್ವಿ ಕಡಿಮೆ ಪ್ರೈಸ್. ಆ ಕಡಿಮೆ ಪ್ರೈಸ್ ಹೇಗಿತ್ತು ಅಂದರೆ ಅಕ್ಸೆಪ್ಟಬಲ್, ಓಕೆ, ತಕ್ಕ ಮಟ್ಟಿಗೆ ನಾವು ಕಡಿಮೆ ಪ್ರೈಸ್ಗೇನೆ ತಗೊಂಡ್ವಿ. ಫೇರ್ಲಿ ಲೋ ಪ್ರೈಸ್. ದ ಹೌಸ್ ಹ್ಯಾಡ್ ಅ ಫೇರ್ಲಿ ಲಾರ್ಜ್ ಬಾಲ್ಕನಿ. ಅಂದರೆ ಆ ಮನೆಗಿರೋ ಬಾಲ್ಕನಿ ತುಂಬ ಚಿಕ್ಕದೂ ಇಲ್ಲ, ತುಂಬ ದೊಡ್ಡದೂ ಅಲ್ಲ, ಫೇರ್ಲಿ ಲಾರ್ಜ್. ದೋ ಸ್ಟಾರ್ಸ್ ಆರ್ ಹಾರ್ಡ್ಲಿ ವಿಸಿಬಲ್ ಟು ದ ನೇಕೆಡ್ ಐ. ಅಲ್ಲಿ ನೋಡಿ, ಹಾರ್ಡ್ಲಿ ವಿಸಿಬಲ್ ಅಂದ್ರೂ ಕೂಡ ಬೇರ್ಲಿ ವಿಸಿಬಲ್ ಅನ್ನೋ ಮೀನಿಂಗ್ನೇ ಕೊಡುತ್ತೆ. ವಿ ನೀಡ್ ಸಮ್ ಹೈಲಿ ಕ್ವಾಲಿಫೈಡ್ ಟೀಚರ್ಸ್. ಐ ಆಮ್ ವರ್ಕಿಂಗ್ ವಿತ್ ಹೈಲಿ ಮೋಟಿವೇಟೆಡ್ ಪೀಪಲ್. ಅಂದರೆ ಮೋಟಿವೇಟ್ ಆಗಿರೋ ಜನ, ತುಂಬ ಉತ್ಸಾಹಿತರಾಗಿರುವಂಥ ಜನರ ಜೊತೆ ನಾನು ಕೆಲಸ ಮಾಡ್ತೇನೆ. ಹಿ ವಾಸ್ ಇನ್ಕ್ರೆಡಿಬ್ಲಿ ರಿಚ್. ಇನ್ಕ್ರೆಡಿಬ್ಲಿ ಅನ್ನೋದು ತುಂಬ ಕಾಮನ್ ಆಗಿ ಯೂಸ್ ಆಗುತ್ತೆ ಯಾವಾಗ ಅಂದರೆ ವೆರಿ ಮಚ್ ಅಂತ ನೀವು ಹೇಳೋ ಕಡೆ. ಈಗ ನೋಡಿ, ಹಿ ವಾಸ್ ವೆರಿ ಮಚ್ ರಿಚ್ ಅನ್ನೋ ಬದಲು ಇನ್ಕ್ರೆಡಿಬ್ಲಿ ಯೂಸ್ ಮಾಡಿ ಇನ್ಮೇಲಿಂದ, ರೈಟ್? ಹಿ ವಾಸ್ ಇನ್ಕ್ರೆಡಿಬ್ಲಿ ರಿಚ್, ಹಿ ವಾಸ್ ಇನ್ಕ್ರೆಡಿಬ್ಲಿ ಆಂಗ್ರಿ, ಹಿ ವಾಸ್ ಇನ್ಕ್ರೆಡಿಬ್ಲಿ ಕ್ವಿಕ್, ಇನ್ಕ್ರೆಡಿಬ್ಲಿ ಅಟ್ರಾಕ್ಟಿವ್, ಇಟ್ ವಾಸ್ ಇನ್ಕ್ರೆಡಿಬ್ಲಿ ಎಕ್ಸ್ಪೆನ್ಸಿವ್, ಇಟ್ ವಾಸ್ ಇನ್ಕ್ರೆಡಿಬ್ಲಿ ಬ್ಯೂಟಿಫುಲ್. ಹಿ ಈಸ್ ಇನ್ಕ್ರೆಡಿಬ್ಲಿ ಲಕ್ಕಿ ಟು ಬಿ ಅಲೈವ್. ಇಟ್ಸ್ ಪರ್ಫೆಕ್ಟ್ಲಿ ನಾರ್ಮಲ್ ಟು ಫೀಲ್ ಲೈಕ್ ದಿಸ್. ಯುವರ್ ಮನಿ ಈಸ್ ಪರ್ಫೆಕ್ಟ್ಲಿ ಸೇಫ್, I can assure you. The law is practically inconvenient. ಅಂದರೆ ಈ ಲಾ ಈಗ ನೀವು ಹೇಳಿರೋ ಚೆನ್ನಾಗಿದೆ, ಥಿಯರಿಟಿಕಲಿ ಚೆನ್ನಾಗಿದೆ, ಬಟ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡಿದಾಗ ಸರಿ ಇರೋದಿಲ್ಲ, ಇನ್ಕನ್ವೀನಿಯೆಂಟ್ ಆಗಿರುತ್ತೆ ಆ ಮೀನಿಂಗ್. ಆ್ಯಂಡ್ ಪ್ರಾಕ್ಟಿಕಲಿಗೆ ಇನ್ನೊಂದು ಮೀನಿಂಗ್ ಕೂಡ ಬರುತ್ತೆ ಇಲ್ಲಿ ನೋಡಿ. ಇಟ್ಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಟು ಪ್ರೆಡಿಕ್ಟ್ ವಾಟ್ ವಿಲ್ ಹ್ಯಾಪನ್. ಸೊ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂದರೆ ಆಲ್ಮೋಸ್ಟ್ ಇಂಪಾಸಿಬಲ್, ಆ ಮೀನಿಂಗ್ ಕೂಡ ಇದೆ. ದಿಸ್ ರಿಸರ್ಚ್ ಇಸ್ ಪ್ಯೂರ್ಲಿ ಥಿಯರಿಟಿಕಲ್. ಅಂದರೆ 100% ಥಿಯರಿಟಿಕಲ್, ಮತ್ತೆ ಅದರಲ್ಲಿ ಏನು ಬೇರೆ ಏನು ಮಿಕ್ಸ್ ಆಗಿರಲಿಲ್ಲ, ಆ ಥರ ಮೀನಿಂಗ್. ದ ಪ್ರಾಬ್ಲಮ್ ಈಸ್ ಪ್ಯೂರ್ಲಿ ಫಿಸಿಕಲ್, ನಾಟ್ ಮೆಂಟಲ್. ಅಡ್ವರ್ಟೈಸಿಂಗ್ ಈಸ್ ಅನ್ ಇಂಟೆನ್ಸ್ಲಿ ಕಾಂಪಿಟೇಟಿವ್ ಬಿಸ್ನೆಸ್. ಇಂಟೆನ್ಸ್ಲಿ ಅಡ್ಜೆಕ್ಟಿವ್ ಬಂತು ನೋಡಿ, ಅಂದರೆ ತೀವ್ರವಾದ, ತುಂಬ ಸೀರಿಯಸ್ ಆದ ಅನ್ನೋ ಮೀನಿಂಗ್. ಹಿ ವಾಸ್ ಟೋಟಲಿ ಇನ್ಎಕ್ಸ್ಪೀರಿಯನ್ಸ್ಡ್. ಹಿ ವಾಸ್ ಕಂಪ್ಲೀಟ್ಲಿ ಅನ್ನೋ ಬದಲು ಹಿ ವಾಸ್ ಟೋಟಲಿ ಅನ್ನೋದನ್ನ ಯೂಸ್ ಮಾಡಿ ನೀವು ಇನ್ಮೇಲಿಂದ. ಲವ್ ವಾಸ್ ಟೋಟಲಿ ಆಬ್ಸೆಂಟ್ ಫ್ರಮ್ ಹಿಸ್ ಚೈಲ್ಡ್ಹುಡ್. ದ ಲೇಕ್ ವಾಸ್ ನಿಯರ್ಲಿ ಎಂಟಿ. ಫುಲ್ ಎಂಟಿ ಇರಲಿಲ್ಲ, ಬಟ್ ನಿಯರ್ಲಿ ಎಂಟಿ, ಆಲ್ಮೋಸ್ಟ್ ಎಂಟಿ. ಇಟ್ಸ್ ನಾಟ್ ನಿಯರ್ಲಿ ಆಸ್ ಬ್ಯೂಟಿಫುಲ್ ಆಸ್ ಯು ಸೆಡ್ ಇಟ್ ವಾಸ್. ಅಂದರೆ ಅರ್ಥ, ನೀನು ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿದೋ ಅದರ ಹತ್ತಿರದಲ್ಲೂ ಇಲ್ಲ ಇದು, ಅಂದರೆ ತುಂಬಾ ಅಗ್ಲಿ ಇದೆ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ನಿಯರ್ಲಿ ತೆಗೆದು ಒಂದ್ಸರಿ ಸೆಂಟೆನ್ಸ್ ಮಾಡಿ, ಆಸ್ ಬ್ಯೂಟಿಫುಲ್ ಆಸ್ ತೆಗೆದು ಬರೀ ಬ್ಯೂಟಿಫುಲ್ ಹಾಕಿ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗ್ತಾ ಹೋಗುತ್ತೆ. ಥಿಂಗ್ಸ್ ಇನ್ ದ ಮಾಲ್ಸ್ ಆರ್ ಎನಾರ್ಮಸ್ಲಿ ಎಕ್ಸ್ಪೆನ್ಸಿವ್. ಟೂ ಎಕ್ಸ್ಪೆನ್ಸಿವ್ ಅನ್ನೋ ಬದಲು ಟೂಗಿಂತ ಜಾಸ್ತಿ ಹೇಳಬೇಕಂದ್ರೆ ಎನಾರ್ಮಸ್ಲಿ ಅಂತ ಹೇಳಿ ಇನ್ಮೇಲಿಂದ. ಹಿ ವಾಸ್ ಸ್ಟ್ರಾಂಗ್ಲಿ ಸಪೋರ್ಟಿವ್ ಆಫ್ ಮೈ ಕರಿಯರ್. ಅಂದರೆ ಸಪೋರ್ಟ್ ಕೊಡೋರಿಗೆ ನಾವು ಸಪೋರ್ಟಿವ್ ಅಂತೀವಿ. ಹಿ ವಾಸ್ ಸ್ಟ್ರಾಂಗ್ಲಿ ಅಫೆಕ್ಟೆಡ್. ಹಿ ವಾಸ್ ಅಫೆಕ್ಟೆಡ್ ಬದಲು ಹಿ ವಾಸ್ ಸ್ಟ್ರಾಂಗ್ಲಿ ಅಫೆಕ್ಟೆಡ್ ಬೈ ದ ಡಿವೋರ್ಸ್ ಆಫ್ ಹಿಸ್ ಪೇರೆಂಟ್ಸ್. ವಿ ವರ್ ಗ್ರೇಟ್ಲಿ ಎನ್ಕರೇಜ್ಡ್ ಬೈ ದ ಸಪೋರ್ಟ್ ದಟ್ ವಿ ರಿಸೀವ್ಡ್. ಅಂದರೆ ವಿ ವರ್ ಹೈಲಿ ಎನ್ಕರೇಜ್ಡ್. ಯುವರ್ ನ್ಯೂ ಶಾರ್ಟ್ ಹೇರ್ ಸ್ಟೈಲ್ ಲುಕ್ಸ್ ಸಿಂಪ್ಲಿ ಗ್ರೇಟ್. ಇಲ್ಲಿ ನೋಡಿ, ಸಿಂಪ್ಲಿ ಗ್ರೇಟ್, ಸಿಂಪ್ಲಿ ಗುಡ್ ಅಂದರೆ ಅರ್ಥ ಆಬ್ಸಲ್ಯೂಟ್ಲಿ ಅಂತ. ಜಸ್ಟ್ ಸ್ಟ್ರಾಂಗ್ ಮಾಡೋದಕ್ಕೆ, ಎಂಫಸೈಸ್ ಮಾಡಿ ಹೇಳೋದಕ್ಕೆ ನಾವು ಸಿಂಪ್ಲಿ ವರ್ಡ್ ಯೂಸ್ ಮಾಡ್ತೀವಿ. ಈ ಮೀನಿಂಗ್ ಕೂಡ ಬರುತ್ತೆ ಇದಕ್ಕೆ, ಸ್ಪೆಷಲಿ ಯಾವಾಗ ಅಂದರೆ ಸಿಂಪ್ಲಿನ ಅಡ್ಜೆಕ್ಟಿವ್ ಇಂದ ಯೂಸ್ ಮಾಡಿದ್ರೆ. ದಿಸ್ ಟಾಸ್ಕ್ ಇಸ್ ವರ್ಚುವಲಿ ಇಂಪಾಸಿಬಲ್. ವರ್ಚುವಲ್ ಇಂಪಾಸಿಬಲ್ ಅಂದ್ರೂ ಕೂಡ ಆಲ್ಮೋಸ್ಟ್ ಇಂಪಾಸಿಬಲ್, ಆ ಮೀನಿಂಗ್ ಕೂಡ ಇದೆ. ದೇರ್ ಟ್ವಿನ್ಸ್ ಆರ್ ವರ್ಚುವಲಿ ಐಡೆಂಟಿಕಲ್. ಅಂದರೆ ಆಲ್ಮೋಸ್ಟ್ ಐಡೆಂಟಿಕಲ್, ನೋಡೋದಕ್ಕೆ ಸೇಮ್ ಇರೋರಿಗೆ ನಾವು ಐಡೆಂಟಿಕಲ್ ಅಂತ ಕರಿತೀವಿ. He looked utterly ridiculous.
ರಿಡಿಕ್ಯುಲಸ್ ಅಂದರೆ ಹಾಸ್ಯಾಸ್ಪದವಾಗಿರೋದು. ಆ್ಯಂಡ್ ಇಲ್ಲಿ ಏನು ಹೇಳ್ತಿದ್ದೀವಿ, ಅಟರ್ಲಿ ರಿಡಿಕ್ಯುಲಸ್ ಅಂದರೆ ಕಂಪ್ಲೀಟ್ಲಿ ರಿಡಿಕ್ಯುಲಸ್ ಅಂತ. ಫಿಲ್ಮ್ ಅಟರ್ ಫ್ಲಾಪ್ ಆಯಿತು ಅಂತ ಕೇಳಿದ್ರಲ್ಲ, ಅದೇ ಥರನೇ ಅಟರ್ಲಿ ರಿಡಿಕ್ಯುಲಸ್. ದೇ ವರ್ ಅಟರ್ಲಿ ಅನ್ಫಿಟ್ ಟು ಗವರ್ನ್ ಅ ಸ್ಟೇಟ್. ವಾಟ್ ಆನ್ ಅಟರ್ಲಿ ಸ್ಟುಪಿಡ್ ಥಿಂಗ್ ಟು ಡೂ. ದ 3 ಸ್ಟ್ಯಾಚ್ಯೂಸ್ ಆರ್ ರಿಮಾರ್ಕಬ್ಲಿ ಸಿಮಿಲರ್. ರಿಮಾರ್ಕಬ್ಲಿ ಅಂದರೆ ಗಮನಾರ್ಹವಾಗಿ, ಅಂದರೆ ನೋಟಿಸಬಲ್ ಆಗೋ ಅಂಥದ್ದು. ಆ್ಯಂಡ್ ಇನ್ನೊಂದು ಮೀನಿಂಗ್ ಬರುತ್ತೆ ನೋಡಿ, ಹಿ ವಾಸ್ ರಿಮಾರ್ಕಬ್ಲಿ ಸಕ್ಸಸ್ಫುಲ್ ಇನ್ ಹಿಸ್ ಬಿಸ್ನೆಸ್. ಅಂದರೆ ಅರ್ಥ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್, ಎಕ್ಸ್ಟ್ರಾರ್ಡಿನರಿ ಸಕ್ಸಸ್ಫುಲ್. ದ ಫ್ಯಾಮಿಲಿ ವಾಸ್ ಥರಲಿ ಮಿಸರಬಲ್ ಅಂತಲೂ ಅನ್ಬೋದು. ಥರಲಿ ಅಂದರೆ ಸಂಪೂರ್ಣ. ಈ ಥರ ಹೇಳೋದು ಕೇಳಿರಲ್ಲ, ಐ ಥರಲಿ ಎಂಜಾಯ್ಡ್ ಅಂತ. ಎಸ್, ಅಲ್ಲೂ ಯೂಸ್ ಆಗುತ್ತೆ. ಆ್ಯಂಡ್ ಥರಲಿ ಅಂದರೆ ಅರ್ಥ ಏನೂ ಬಿಡದೆ, ಕಂಪ್ಲೀಟ್ಲಿ. ಬಟ್ ಇಲ್ಲಿ ಈ ಥರ ಮೀನಿಂಗ್ ಬರ್ತಿದೆ. ಐ ಆಮ್ ಥರಲಿ ಡಿಸ್ಸ್ಯಾಟಿಸ್ಫೈಡ್ ವಿತ್ ಯುವರ್ ವರ್ಕ್. ರೈಟ್, ಗೊತ್ತಾಯ್ತಲ್ಲ. ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ ಏನಂದರೆ, ಅಡ್ಜೆಕ್ಟಿವ್ಸ್ನ ನೀವು ವರ್ಬ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡಬಾರ್ದು, ಆಡ್ವರ್ಬ್ಸ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡಬಾರ್ದು, ಬೇರೆ ಅಡ್ಜೆಕ್ಟಿವ್ಸ್ನ ಡಿಸ್ಕ್ರೈಬ್ ಮಾಡೋದಕ್ಕೂ ಕೂಡ ಯೂಸ್ ಮಾಡಬಾರ್ದು. ನೀವು ಮೈ ಸಿಸ್ಟರ್ ಕುಕ್ಸ್ ಗುಡ್ ಅಂತ ಹೇಳಬಾರ್ದು, ಮೈ ಸಿಸ್ಟರ್ ಕುಕ್ಸ್ ವೆಲ್ ಅಂತ ಹೇಳಬೇಕು. ಕುಕ್ಸ್ ಅನ್ನೋದೇನು ವರ್ಬ್, ಅಂದರೆ ವರ್ಬ್ನ ನಾವು ಅಡ್ವರ್ಬ್ ಇಂದಾನೆ ಡಿಸ್ಕ್ರೈಬ್ ಮಾಡಬೇಕು. ವೆಲ್ ಅನ್ನೋದು ಅಡ್ವರ್ಬ್ ಆಯಿತು. ಆ ಅಡ್ವರ್ಬ್ನ ಮತ್ತೆ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಮತ್ತೊಂದು ಅಡ್ವರ್ಬ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಎಕ್ಸ್ಟ್ರೀಮ್ಲಿ ವೆಲ್ ಹೇಳಬೇಕು ನಾನು, ಎಸ್ ಹೇಳ್ಬೋದು. ಇನ್ಕ್ರೆಡಿಬ್ಲಿ ವೆಲ್ ಹೇಳಬೇಕು ನಾನು, ಎಸ್ ಹೇಳ್ಬೋದು. ಬಟ್ ಈ ಥರ ಹೇಳಿದ್ರೆ ತಪ್ಪು. ಮೈ ಸಿಸ್ಟರ್ ಕುಕ್ಸ್ ಇನ್ಕ್ರೆಡಿಬಲ್ ವೆಲ್, ನೋ, ರಾಂಗ್. ಇನ್ಕ್ರೆಡಿಬಲ್ ಅನ್ನೋದೇನು ಅಡ್ಜೆಕ್ಟಿವ್ ಆಗೋಯ್ತು. ನಾನು ಹೇಳೋದಲ್ಲ, ಅಡ್ಜೆಕ್ಟಿವ್ ಇಂದ ಅಡ್ವರ್ಬ್ನ ಡಿಸ್ಕ್ರೈಬ್ ಮಾಡಬಾರ್ದು. ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೇನು, ಇನ್ಕ್ರೆಡಿಬ್ಲಿ ವೆಲ್ ಅನ್ಬೇಕು ನೀವು. ಇನ್ನೊಂದು ನೋಡಿ ಇಲ್ಲಿ, ಇಟ್ ವಾಸ್ ಶಾಕಿಂಗ್ ಗುಡ್ ಅಲ್ಲ, ಇಟ್ ವಾಸ್ ಶಾಕಿಂಗ್ಲಿ ಗುಡ್. ಅದು ಚೆನ್ನಾಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನಾವು. ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಕೆಟ್ಟೋಗುತ್ತೆ ಅಂತ, ಬಟ್ ಇಟ್ ವಾಸ್ ಶಾಕಿಂಗ್ಲಿ ಗುಡ್ ಅನ್ಬೇಕು. ಅಂದರೆ ಗುಡ್ ಅನ್ನೋದು ಆಲ್ರೆಡಿ ಅಡ್ಜೆಕ್ಟಿವ್ ಅಲ್ವಾ, ನೀವು ಅದನ್ನು ಮತ್ತೊಂದು ಅಡ್ಜೆಕ್ಟಿವ್ ಇಂದ ಡಿಸ್ಕ್ರೈಬ್ ಮಾಡಬಾರ್ದು. ಶಾಕಿಂಗ್ ಗುಡ್ ಅಲ್ಲ, ಇಟ್ ವಾಸ್ ಶಾಕಿಂಗ್ಲಿ ಗುಡ್. ನಮಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ತೇನೆ, ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಇನ್ನೊಂದು ನೋಡಿ ಇಲ್ಲಿ, ದ ಸಿಚುವೇಶನ್ ಸೀಮ್ಡ್ ಅನ್ಯೂಶಲಿ ಅಲ್ಲ. ಸೊ ಇಲ್ಲಿ ವರ್ಬ್ ಬಂತಲ್ಲ, ಸೀಮ್ಡ್ ಅನ್ನೋದು ವರ್ಬ್, ಅನ್ಯೂಶಲಿ ಅನ್ನೋದು ಅಡ್ವರ್ಬ್, ಯೂಸ್ ಮಾಡ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ನಾವಿಲ್ಲಿ ವರ್ಬ್ನ ಡಿಸ್ಕ್ರೈಬ್ ಮಾಡ್ತಿಲ್ಲ, ನೌನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ದ ಸಿಚುವೇಶನ್ ಸೀಮ್ಡ್ ಅನ್ಯೂಶುವಲ್ ಅನ್ಬೇಕು. ಯಾಕೆ ಅಂದರೆ, ಸೊ ಇಲ್ಲಿ ನೋಡಿ, ಕೆಲವು ಲಿಂಕಿಂಗ್ ವರ್ಬ್ಗಳು, ಸೆನ್ಸ್ ವರ್ಬ್ಗಳ ಮುಂದೆ ಹಾಕೋದೆಲ್ಲ ಅಡ್ಜೆಕ್ಟಿವೇ ಆಗಿರುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಈ ಲಿಂಕಿಂಗ್ ವರ್ಬ್ಗಳು ಫೀಲ್, ಲುಕ್, ಬಿಕಮ್, ಸೀಮ್, ಇವೆಲ್ಲ ಏನು ಲಿಂಕಿಂಗ್ ವರ್ಬ್ಗಳು. ಹಳೆ ಕ್ಲಾಸ್ನಲ್ಲಿ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ. ಸೊ ಇದ್ರ ಮುಂದೆ ಬರೋದು ಅಡ್ಜೆಕ್ಟಿವ್ ಆಗಿರುತ್ತೆ, ಅಡ್ವರ್ಬ್ ಆಗಿರಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇಲ್ಲಿ ಅನ್ಯೂಶುವಲ್ ಅನ್ನೋದು ನೌನ್ನ ಡಿಸ್ಕ್ರೈಬ್ ಮಾಡ್ತಾ ಇತ್ತು. ಅದು ಹೇಗೆ ಕಾಣ್ತು, ಅನ್ಯೂಶುವಲ್ ಆಗಿ ಕಾಣ್ತು. ದ ಸಿಚುವೇಶನ್ ವಾಸ್ ಅನ್ಯೂಶುವಲ್, ದ ಸಿಚುವೇಶನ್ ಸೀಮ್ಡ್ ಅನ್ಯೂಶುವಲ್. ರೈಟ್, ಅಷ್ಟೇ. ಸೊ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ರೆ ಲೈಕ್ ಮಾಡಿ ಪ್ಲೀಸ್. ಆ್ಯಂಡ್ ಇಂಗ್ಲೀಷ್ ಕಲಿಯೋ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಅವ್ರಿಗೆ ತುಂಬ ಇಂಪಾರ್ಟೆಂಟ್, ಇದನ್ನು ಎಲ್ಲರೂ ಕಲಿಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಗೊತ್ತಾಗೋದಿಲ್ಲ, ಸೊ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.